ಗಂಗಾ ಗಂಗಾ ಏನ್ ಮಾಡತ್ತಿ ಬಾ ಇಲ್ಲ ಸ್ವಲ್ಪ. ಹಾ ಬಂದೆ ರೀ ಅತ್ತೆ. ಏನ್ರಿ ಅತ್ತೆ? ಏನಿಲ್ಲವ, ಮನ್ಯಾಗ ಇದ್ದಿದ್ದು ಬ್ಯಾಸರ ಬರತೈತೆ, ಹಂಗ ಅಡ್ಡಾಡ್ಕೊಂಡು ಸುಶೀಲಾ ಮನೆ ಹತ್ರಕ್ಕಾದ್ರೆ ಹೋಗಿ ಬರ್ತೀನವ. ಛತ್ರಿ ಇಲ್ಲೈತದ ತಗೊಂಡ್ ಬಾ ಒಂದ್ ಸ್ವಲ್ಪ. ಕೆಲಸ ಏನಿಲ್ಲಲ್ಲ ಈಗ. ಹೌದ್ರಿ, ತಗೊಂಡ್ ಬರ್ತೀನಿ ರೀ ಅತ್ತೆ. ಕೆಲಸ ಏನ್ ಮಾಡೋದಿಲ್ಲ ತಗೊಳ್ರಿ, ಈಗ ಸಾರಷ್ಟ ಮಾಡ್ಬೇಕು, ಆಮೇಲೆ ಮಾಡ್ತೀನಿ ನಾನು. ಹೋಗಿ ಬರ್ರಿ ನೀವು. ಹಾ ತಗೊಳ್ಳೋ, ಛತ್ರಿ ತಗೊಂಡ್ ಬಾ. ಇದು ಮಧ್ಯಾಹ್ನಕ್ಕೆ ಸಾರು ಏನ್ ಮಾಡ್ತಿ? ಅಯ್ಯೋ ಮರ್ತ ಬಿಟ್ಟಿನಿ ನೋಡ್ರಿ ಅತ್ತೆ, ಸಾರು ಏನ್ ಮಾಡ್ಬೇಕ್ರಿ ಮಧ್ಯಾಹ್ನಕ್ಕೆ? ಅಯ್ಯ ಈ ಚಲೋ ಆತಗೋ. ಈಗ ನಾನು ನಿಂಗೆ ಕೇಳತ್ತೀನಿ, ನೀನು ನನಗೆ ಕೇಳತ್ತೆ. ಏನು ಸಾರು ಮಾಡಕ್ಕೆ ಹೇಳಿ ಈಗ? ಬೇಳೆ ಸಾರು ಬೇಡವ, ತಿಂದು ಬೇಸರ ಬಂದ್ಬಿಟ್ಟೈತೆ. ಏನು ಸಾರು? ಇದು ಹುರುಳಿ ಹಿಟ್ಟು ಆಯ್ತಾ? ಡಬ್ಬ್ಯಾಗ ಒಂದು ಸ್ವಲ್ಪ ಇದ್ದಂಗೆ ಇತ್ರಿ ಅತ್ತೆ. ಹುರುಳಿ ಹಿಟ್ಟಿನ ಜುನ್ಕ ಮಾಡ್ಲಿ ರೀ? ಐತೆ. ಹಂಗಾದ್ರೆ ಅದ ಮಾಡವ, ಹುರುಳಿ ಹಿಟ್ಟಿನ ಜುನ್ಕ ತಿಂದು ಭಾಳ ದಿನ ಆತ. ಒಂದು ಸ್ವಲ್ಪ ಹುಳಿ ಮುಂದಕ್ಕೆ ಮಾಡಿ ಹುರುಳಿ ಹಿಟ್ಟಿನ ಜುನ್ಕ ಮಾಡಿಬಿಡು. ಆಯ್ತು ತಗೊಳ್ರಿ ಅತ್ತೆ, ಮಧ್ಯಾಹ್ನದ ಊಟಕ್ಕೆ ಜುನ್ಕ ಮಾಡ್ತೀನಿ ರೀ. ನೀವು ಜಲ್ದಿ ಬಂದ್ಬಿಡ್ರಿ ಊಟಕ್ಕೆ. ತಗೊಳವ, 12 ಗಂಟೆ 1 ಗಂಟೆ ಅಷ್ಟೊತ್ತಿಗಂದ್ರೆ ಊಟಕ್ಕೆ ಬಂದ್ಬಿಡ್ತೀನಿ ನಾನು. ಅಕಸ್ಮಾತ್ ನಾನು ಬರೋದು ಲೇಟ್ ಆತಂದ್ರೆ ನೀವು ಇಬ್ರು ಗಂಡ ಹೆಂಡತಿ ಊಟ ಮಾಡಿಬಿಡ್ರಿ. ನಂದಾರಿ ಏನು ಕಾಯಕ್ಕೆ ಹೋಗ್ಬೇಡ್ರಿ, ನೀವು ಊಟ ಮಾಡಿಬಿಡ್ರಿ, ಬರ್ತೀನಿ ನಾನು. ಬರ್ರಿ ಹೋಗ್ರಿ, ನೀವು ಎಲ್ಲರೂ ಸೇರ್ಕೊಂಡು ಊಟ ಮಾಡೋಣಂತ. ಆಯ್ತು ರೀ, ಛತ್ರಿ ತಗೊಂಡು ಬರ್ತೀನಿ. ಆಯ್ತು ತಗೊಳವ, ಜಲ್ದಿ ಬರ್ತೀನಂತ. ಅಲ್ಲ ಹಿತ್ತಲ ಕಡೆಗೆ ಮಳೆಗೆ ನೇತು ಹಾಕಿರೋದೈತೆ ನೋಡವ, ತಗೊಂಡ್ ಬಾ. ಹೋಗಿ ಜಲ್ದಿ ಬಂದ್ಬಿಡ್ತೀನಂತ. ಮಳೆಗಳ ಬಂದ್ರೆ ಮತ್ತೆ ಭಾಳ ಫಜಿತಿ ಆಕ್ಕೈತೆ, ಅದಕ್ಕೆ ಕೈಯಾಗಿದ್ರೆ ಇರ್ತೈತೆ ಅಂತ ತಗೊಂಡು ಹೋಗೋದಷ್ಟೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಂತ ಅನ್ಕೊಳತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಏನು ಮಾಡತ್ತೀರಿ? ನನ್ನ ವಿಡಿಯೋ ನೋಡತ್ತೀರಲ್ಲ, ಎಲ್ಲರದ್ದು ಚಹಾ ಆತೇನ್ರಿ? ನಮ್ದು ಇನ್ನೂ ಆಗಿಲ್ರಿ ಅಪ್ಪ, ಈಗ ಮಾಡಬೇಕು. ವಿಡಿಯೋ ಎಡಿಟ್ ಮಾಡತ್ತೀನಿ ರೀ. ಈಗ ವಿಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟಿಗೆ ಕೊಟ್ಟು ಆಮೇಲೆ ಚಹಾಗೆ ಇಡ್ತೀನಿ ರೀ. ನಿನ್ನೆ ವಿಡಿಯೋಕ್ಕೆ 500 ಲೈಕ್ ಆದ್ರೆ ಬರಬೇಕಂತ ನಾನು ಬಯಸಿದ್ದೀರಿ. 500 ಲೈಕ್ ಏನು, 566 ಲೈಕ್ ಕೊಟ್ಟಿದ್ದೀರಿ. ಯಾರ್ಯಾರೆಲ್ಲ ಲೈಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಗಿರ್ಜಕ್ಕ ಮತ್ತು ಗಂಗಾ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಆಯ್ತು ಫ್ರೆಂಡ್ಸ್, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಸಿಗ್ತಾ ಇಲ್ಲ ವೈಕಿಕ್ ಛತ್ರಿ. ಗಂಗಾ ತಗೊಂಡ್ ಬರತ್ತೀನಿ ರೀ ಅತ್ತೆ. ಈ ಛತ್ರಿ ತಗೊಂಡ್ ಬಂದಿ? ಆತಾತಿರ್ಲಿ, ತಗೊಂಡ್ ಬಾ. ಅದು ನೀಲಿ ಬಣ್ಣದಿತ್ತು, ಅದು ಎಲ್ಲೆಲ್ಲೈತೆ ಏನವ. ರೀ, ಇದ ತಗೊಂಡ್ ಬಂದಿರಿ ನಾನು. ಅದು ನೀಲಿ ಕಲರಿನ ಛತ್ರಿ ಮಾವ ತಗೊಂಡು ಹೋಗಿದಾರಿ ಹೊಲಕ್ಕೆ. ಹೌದೇನು? ಅದಕ್ಕೆ ಕಾಣತಿಲ್ಲ ಅದು ಮನ್ಯಾಗ ಛತ್ರಿ. ಇನ್ನೊಂದು ಛತ್ರಿ ಇತ್ತಲ್ಲ ಮನ್ಯಾಗಿತ್ತು, ಎಲ್ಲಿಟ್ನಿ ಅಂತ ಮೊನ್ನೆಯಿಂದ ಹುಡ್ಕಾತೀನಿ ನಾನು. ಇದು ನೋಡಿದ್ರೆ ಹೊಲಕ್ಕೆ ಒಯ್ದೈತೇನು? ಒಂದು ಕಳೆದಿಟ್ಬಿಟ್ಟೈತೆ. ಇದು ಎಲ್ಲಾದ್ರೂ ಮರ್ತು ಬಂದ್ರೆ ಮುಗಿದ ಕತೆ. ಹೊಸಾದು ಇರ್ತೈತೆ, ಊರಿಗೆ ಪರಿಗೆ ಹೋಗ್ಬೇಕಾದ್ರೆ ಇದು ಹಳೆ ಛತ್ರಿ ಯಾಕೆ ತಗೊಂಡೋಗ್ಬೇಕು? ಅದು ತಗೊಂಡೋಗಕ್ಕೆ ಬರ್ತೈತೆ ಅಂತ ನಾನು ಜೋಪಾನ ಮಾಡಿಟ್ಟೀನಿ. ಅದು ನೋಡಿದ್ರೆ ಹೊಲಕ್ಕೆ ಒಯ್ದೈತೇನು? ಬರಲಿ ತಡಿ, ಇವತ್ತು ಬರ್ಬೇಕಾದ್ರೆ ತಗೊಂಡು ಬರ್ತಾರೆ ತಗೊಳ್ರಿ ಅತ್ತೆ. ಬರ್ಬೇಕಾದ್ರೆ ತಗೊಂಡು ಬರ್ತೈತೆ ಬಿಡು, ಗೊತ್ತೈತೆ. ಹೊಲದಿಂದ ಊರ್ ಮಠ ಬರ್ತೈತೆ ಛತ್ರಿ. ಅಲ್ಲಿಂದ ಮನೆಗೆ ಬರ್ಬೇಕಲ್ಲವ, ನಿಮ್ಮ ಮಾವ ತಗೊಂಡು ಬಂದ್ರೆ ಛತ್ರಿ ಬರ್ತೈತೆ. ಇದು ಹಂಗೆ ಮಾಡಲ್ಲ. ಇಷ್ಟು ಜಲ್ದಿ ಮನೆಗೆ ಹೋಗಿ ಏನು ಮಾಡೋದೈತೆ? ಊಟನೂ ಮಾಡೋದು ಲೇಟ್ ನಾವು. ಈಗ ಸುಮ್ಮನೆ ಮನೆಗೆ ಜಲ್ದಿ ಹೋದ್ರೆ ಗಿರ್ಜಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಸುಮ್ಮನೆ ತಲೆ ತಿಂತಾಳಂತ ಅಲ್ಲಿಂದ ತಿರುಗಿಸ್ಕೊಂಡು ಗಾಡಿ ಸೀದಾ ಸೀನಪ್ಪ ಅಂಗಡಿ ಹತ್ರಕ್ಕೆ ಹೋಗ್ತೈತೆ. ಅಲ್ಲಿ ಸೀನಪ್ಪ ಬಿಸಿ ಬಿಸಿ ಚಹಾ ಮಾಡಿ ಚುರುಮುರಿ ಮಾಡಿರ್ತೈತೆ. ಅಲ್ಲಿ ಚಹಾ ಕುಡ್ದು ಮಸ್ತ್ ಪೈಕಿ ಚುರುಮುರಿ ತಿಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತ್ನಿ. ಅಲ್ಲಿಂದ ಮತ್ತೆ ಬೇರೆಯವ್ರ ಕಟ್ಟೆ ಮೇಲೆ ಹೋದ್ನಿ, ಅಲ್ಲಿ ಮಾತಾಡ್ಕೊತ ಕುಂತ್ನಿ. ಹಂಗೆ ಮಾಡಿ ಹೊಸ ಛತ್ರಿ ಕಳೆದಿಟ್ಬಿಟ್ಟೈತಿ. ಇದು ಹಂಗೆ ಮಾಡಿ ಹಂಗೆ ಕಳಿತೈತೆ. ಲಾಸ್ಟಾಗ ಈ ಛತ್ರಿಗೆ ಬರ್ತೈತೆ ನೋಡಿ. ಈ ಛತ್ರಿ ಅಂದ್ರು ನನ್ನ ಜಪ್ಪಾಯಿ ಅಂದ್ರು ಕೊಡಲ್ಲ. ಬೇಕಿದ್ರೆ ಹೊಸ ತಗೊಳ್ಳಿ. ಎಷ್ಟಂತ ಹೊಸ ತಗೊಂಡು ಬರೋದವ. ಹಿಂಗೆ ಮಾಡಿ ಸಾಮಾನೆಲ್ಲ ಹಾಳು ಮಾಡಿಟ್ಟೈತೆ. ಜೋಪಾನ ಮಾಡಿ ಇಡೋದು ಗೊತ್ತಿಲ್ಲ. ಎಲ್ಲ ಸಾಮಾನು ನಾನು ಜೋಪಾನ ಮಾಡಿ ಇಲ್ಲಿವರೆಗೂ ಜೀವನ ಮಾಡಿದ್ದೀನವ. ತಗೋ ಸಾರು ಮಾಡೋಗಿ ನೀನು. ರಾಜು ಬರ್ತಾನೇನು ನೋಡಿ, ಬಿಡಕ್ಕೆ ಹೋಗಿದ್ದ ನೋಡಿ. ಸ್ಕೂಟಿ ಕಲಿಯಕ್ಕೆ ಹೋಗ್ತೀರ ಅನ್ನತ್ತಿದ್ರಿ. ರೋಡ್ಗಳು ಇನ್ನೂ ಹಸಿವಿದಾವ. ಬೇಡ, ಒಂದೆರಡು ದಿನ ಬಿಟ್ಟು ಹೋಗುವಂತ್ರಿ. ತಗೋ ಬೇಡ, ಮತ್ತೆ ಹೋಗಿದ್ರಿ. ಬರೋದು ಲೇಟ್ ಆದ್ರೆ ಊಟ ಮಾಡಿಬಿಡ್ರಿ ನೀವು. ಆಯ್ತು ತಗೊಳ್ರಿ ಅತ್ತೆ, ಹೋಗಿ ಬರ್ರಿ ನೀವು. ಆಯ್ತವ, ಜೋಪಾನ ಬಾಗ್ಲಾಕು ಹೋಗಾತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಂತ ಅನ್ಕೊಳತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ನಾನು ನಮ್ಮ ಅತ್ತೆಯವ್ರು ಈಗ ಹೋದ್ರೆ ರೀ, ಅದಕ್ಕೆ ನಮ್ಮ ಮನೆಯವ್ರು ಬರೋ ಅಷ್ಟೊತ್ತಿಗೆ ಜಲ್ದಿ ಹುರುಳಿ ಹಿಟ್ಟಿನ ಜುನ್ಕ ಮಾಡ್ಕೊಂಡ್ಬಿಡೋಣಂತ ಅಡುಗೆ ಮನೆಗೆ ಬಂದು ಕೂತ್ಕೊಂಡಿನಿ ನೋಡ್ರಿ. ಈಗ ಇಲ್ಲಿ ಉಪ್ಪು, ಖಾರ, ಅರಿಶಿನ, ಹುರುಳಿ ಹಿಟ್ಟು, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆ ಹುಳಿ, ಎಣ್ಣೆ ಇಷ್ಟ ನೋಡ್ರಿ ಬೇಕಾಗೋದು. ನಿಮ್ಗೆ ಬೇಕಂತಂದ್ರೆ ನಾನು ಇನ್ನೊಂದು ಸಲಕ್ಕೆ
ಮಾಡಬೇಕಾದ್ರೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ರೀ. ಈಗ ನಾನು ಒಗ್ಗರಣೆಗೆ ಏನೇನು ಹಾಕಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಎಲ್ಲ ಏನು ಹಾಕಲ್ರಿ ನಾವು. ನಮ್ಮ ಕಡೆಗೆ ಜುನ್ಕಾಯಿ ಹಿಂಗೆ ಮಾಡ್ತಾರೆ. ನಿಮ್ಮ ಕಡೆಗೆ ಹೆಂಗೆ ಮಾಡ್ತೀರಾ ಅಂತ ನನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ. ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕ್ಬೇಕ್ರಿ. ಅದು ನೀರು ಒಂದು ಸ್ವಲ್ಪ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ನೆನೆಸಿಟ್ಟಿದ್ದು ಹುಣಸೆ ಹುಳಿ ಹಾಕಿಬಿಟ್ಟು ಅದು ಚೆನ್ನಾಗಿ ಕುದಿ ಬರ್ಬೇಕ್ರಿ. ಅಷ್ಟರ ಮಟ್ಟ ನಾವೇನು ಮಾಡ್ಬೇಕ್ರಿ, ಹುರುಳಿ ಹಿಟ್ಟೇನು ಇರ್ತೈತಲ್ಲ ಅದನ್ನು ನೀರಲ್ಲಿ ಹಾಕಿ ಒಂದು ಬಟ್ಲೊಳಗೆ ಕಲಿಸ್ಕೋಬೇಕ್ರಿ ಗಂಟು ಹಾಕ್ದಂಗೆ. ಒಬ್ಬೊಬ್ಬರು ಡೈರೆಕ್ಟ್ ಹಾಕಿನ ಮಾಡ್ತಾರೆ, ನನಗೆ ಆ ಥರ ಮಾಡೋಕ್ಕೆ ಬರಲ್ರಿ. ಅದಕ್ಕೆ ನಾನು ನೀರೊಳಗೆ ಹುರುಳಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಆಮೇಲೆ ನಾನು ಅದನ್ನು ಹಾಕಿ ತಿರುಗಿಸ್ತೇನೆ ರೀ. ಆವಾಗ ಅದು ಚೆನ್ನಾಗಿ ಆಗ್ತೈತ್ರಿ. ಡೈರೆಕ್ಟ್ ಹಿಟ್ಟು ಹಾಕಿ ಮಾಡಿರೋದು ಅದು ಭಾಳ ರುಚಿ ಬರ್ತೈತೆ ಅಂತ ಅಂತಾರೆ. ಇನ್ನೊಂದು ಟೈಪ್ನು ಮಾಡ್ತಾರೆ. ಯಾವ ಥರ ಅಂತಂದ್ರೆ ಮಾವಿನಕಾಯಿ ಇರ್ತೈತೆ ನೋಡಿ, ಹುಣಸೆ ಹುಳಿ ಬದಲು ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಹಾಕ್ತಾರೆ. ಅದ್ರೊಳಗಿನ ಮಾವಿನಕಾಯಿ ಅಂತಂದ್ರು ಭಾಳ ತಿಂತಿದ್ದೀರಿ ನಾನು. ಇದು ಹುರುಳಿ ಹಿಟ್ಟಿನ ಜುನ್ಕ ನಮ್ಮ ಕಡೆಗೆ ಭಾಳ ಮಾಡ್ತಾರೆ. ನಿಮ್ಮ ಕಡೆಗೆ ಯಾವ ಥರ ಮಾಡ್ತೀರಿ ಅಂತ ನನಗೆ ತಿಳಿಸ್ರಿ. ನಮ್ಮ ಕಡೆಗಂತೂ ನಾವು ಯಾವ ಮಸಾಲೆ, ಕೊಬ್ಬರಿ ಮತ್ತು ಟೊಮೆಟೊ ಅದು ಏನೂ ಹಾಕಲ್ರಿ. ಸಿಂಪಲ್ಲಾಗಿ ರೆಸಿಪಿ ರೀ ಇದು. ಅಕ್ಕಿ ರೊಟ್ಟಿ ಜೋಡಿ ತಿನ್ನೋಕೆ ಮತ್ತು ಬಿಸಿ ಬಿಸಿ ಅನ್ನ ಜೋಡಿ ಊಟ ಮಾಡೋಕೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತೆ ರೀ. ಆಯ್ತು ರೀ, ಇಷ್ಟ ರೀ ಫ್ರೆಂಡ್ಸ್. ಮತ್ತು ನಿಮ್ಗೆ ಹುರುಳಿ ಹಿಟ್ಟಿನ ಜುನ್ಕ ಮಾಡೋದು ರೆಸಿಪಿ ಬೇಕಂತಂದ್ರೆ ನಾನು ಅಡುಗೆ ಮನೆಗೆ ಕುಂತು ಅದು ಹೆಂಗೆ ಮಾಡಿದ್ನಿ ಎಲ್ಲ ಅದು ಬೇಕು ಡೀಟೇಲ್ ಅಂತಂದ್ರೆ ಮಾಡಬೇಕಿದ್ರೆ ತೋರಿಸ್ತೀನಿ. ಬೇಕಂತಂದ್ರೆ ಕಾಮೆಂಟ್ ಹಾಕಿರಿ. ಇಷ್ಟ ನೋಡ್ರಿ, ಅದೆಲ್ಲ PNG ಎಲ್ಲ ಆ್ಯಡ್ ಮಾಡೋದಕ್ಕೆ ಹ್ಯಾಂಗ್ ಆಗ್ತೈತೆ ಮೊಬೈಲ್ ಅಂತ ನಾನು ಮಾಡಿಲ್ರಿ ಅಷ್ಟ. ಆಯ್ತು ರೀ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬರ್ತಾರೆ ಈಗ. ಜಲ್ದಿ ಹುರುಳಿ ಹಿಟ್ಟು ನೀರಾಗಿ ಕಲಸಿ ಹಾಕಿ ತಿರುಗಿಸಿದ್ರೆ ಆಗಬಿಟ್ಟು ನೋಡ್ರಿ ಹುರುಳಿ ಹಿಟ್ಟು. ಆಯ್ತು ರೀ, ಇದೆಲ್ಲ ಎತ್ತಿಡ್ಬೇಕ್ರಿ. ಮತ್ತೆ ಬಂದರೆ ಎಲ್ಲ ಹರಡ್ಕೊಂಡು ಕುತ್ಕೊಂಡಿನ್ರಿ. ಹಿಂಗೆ ಯಾಕೆ ಹರಡ್ಕೊಂಡು ಕುತ್ಕೊಂಡಿದ್ದಿ ಗಂಗಾ ಅಂತ ಬೈತಾರೆ. ಅದಕ್ಕೆ ಅವ್ರು ಬರೋ ಅಷ್ಟೊತ್ತಿಗೆ ಜಲ್ದಿ ಹುರುಳಿ ಹಿಟ್ಟು ಹಾಕಿ ತಿರುಗಿಸಿ ಎಲ್ಲ ಎತ್ತಿಡ್ತೀನಿ ರೀ ಅಪ್ಪ. ಎಣ್ಣೆ ಬಾಟಲ್, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು, ಉಪ್ಪು, ಖಾರ, ಇಳಿಗೆ ಮನೆ ಎಲ್ಲ ಎತ್ತಿಡ್ತೀನಿ ರೀ. ಕ್ಲೀನ್ ಇರ್ಬೇಕ್ರಿ ಮನೆ ಅಲ್ರಿ. ಆಯ್ತು ಫ್ರೆಂಡ್ಸ್, ನಮ್ಮ ಅತ್ತೇನು ಊರಿಗೆ ಹೋಗೈತೆ. ಅದಕ್ಕೆ TV ನೋಡ್ಕೊಂತ ರೊಟ್ಟಿ ತಿನ್ನೋಣಂತ TV ಹಾಕೀನಿ. ಏನು ಬರೀ ವಾರ್ತೆ ಒಳಗೆ ಹೃದಯಾಘಾತ ಆಗಿರೋ ತೋರ್ಸತ್ತಾರವ. ಅದನ್ನು ನೋಡಿ ಎದೆ ನೋವು ಬಂದಂಗಾತು. ಬಂದ್ ಮಾಡಿ ನಡಿಯೋ ಕಡೆಗಂತ ತಿಂದು ಈ ಕಡೆಗೆ ಬಂದು ಕುತ್ಕೊಂಡೆ. ಅಷ್ಟರಲ್ಲಿ ನೀನು ಬಂದಿ ನೋಡಿ. ಏನು ಮಾಡಿದ್ದೆ ಇವತ್ತು? ನಾನು ಬದನೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ನಕ್ಕ. ನೀನೇನು ಮಾಡಿದ್ದಿ? ನಾನು ಅಲಸಂದಿ ಕಾಳು ಪಲ್ಯ ಮಾಡಿದ್ನವ. ರಾತ್ರಿಗೆ ನೆನೆ ಇಟ್ಟು ಮಾಡಿದ್ನಿ. ಮತ್ತು ಹಂಗೆ ಕುದಿಸಿದ್ರೆ ಒಂದೊಂದು ಕುದೀತಾವ, ಒಂದೊಂದು ಕುದಿಯಲ್ಲ. ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ನಿ ನೋಡಿ. ಆಗ ಗಿರಿಜಕ ಈ ಕಡೆಗೆ ಬರತೈತೆ, ಏನು ಅಂಗಡಿಗೆ ಹೋಗತೈತ, ಏನು ಛತ್ರಿ ಹಿಡ್ಕೊಂಡು ಬರತೈತೆ ನೋಡು. ಬಾ ಗಿರಿಜಕ, 100 ವರ್ಷ ಆಯ್ಸ್ ನೋಡಿ. ಯಾ ಕಡೆಗೆ ಹೋಗತಿ ಛತ್ರಿ ಹಿಡ್ಕೊಂಡು? ಯಾ ಕಡೆಗೂ ಹೋಗತಿಲ್ಲವ. ಹೊಲದ ಕೆಲಸ ಅಂತೂ ಏನಿಲ್ಲ. ಈಗ ನಿಮ್ಮ ಮನೆ ಕಡೆಗೆ ಛತ್ರಿ ಹಿಡ್ಕೊಂಡು ಬಂದ್ನಿ ನೋಡಿ. ಮತ್ತು ಯಾ ಕಡೆ ಅಂದಾದ್ರೆ ಮಳೆಗಳೇ ಬಂದ್ರೆ ಹಂಗೆ ನೆನ್ಕೊಂಡು ಹೋಗೋದಾಗ್ತೈತೆ. ಅದಕ್ಕೆ ಛತ್ರಿ ಹಿಡ್ಕೊಂಡು ಬಂದವ. ಏನು ಮಾಡತ್ತೀರಿ? ಏನು ಆರಾಮಾಗಿ ಕುಂತು ಕಷ್ಟ ಸುಖ ಮಾತಾಡ್ಕೊಳತ್ತೀರಿ? ಕೆಲಸ ಬಗ್ಸೆ ಎಲ್ಲ ಮುಗಿಸ್ಕೊಂಡು ಬಂದು ಆರಾಮಾಗಿ ಕಟ್ಟೆ ಮೇಲೆ ಕುಂತು ಮಾತಾಡತ್ತೀರಿ ನೀವು. ನಾನು ನೀವಂತರೂ ಬರೋಲ್ಲ ತಡಿ, ಪಾಪ ಏನೇನು ಮಾಡತ್ತಾರ ನೋಡ್ಕೊಂಡು ಹೋಗೋಣ ಅಂತ ಬಂದವ. ಇದು ಇವ್ರು ಹೊಲದ ಕಡೆಗೆ ಕೋಡಿ ಬಿದ್ದೈತಂತೆ, ನೋಡ್ಕೊಂಡಾದ್ರೂ ಬರ್ರಿ. ನಾನು ಸುಮ್ಮನೆ ಮತ್ತೆ ಗಂಗಾಗಿಲ್ಲ ಬರ್ತೀನಂತ ಹೇಳಿ ಬಂದೀನಿ. ಹೋಗಾದ್ರೂ ಬರ್ರಿ. ಹೌದೇನು? ಬಾರಕ್ಕ. ಯಾರು ಹೊಲತ್ತ ಕೋಡಿ ಬಿದ್ದೈತೆ? ಏನು ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ? ಅಯ್ಯೋ ಶಿವನೇ, ಏನು ಊರಾಗಿರಾಗಿದ್ದೀರ ಏನು ಪರದೇಶದಾಗಿದ್ದೀರ ನೋಡ್ರಿ. ಊರಾಗಿದ್ದು ಗೊತ್ತಿಲ್ಲ. ಯಾವುದಾದ್ರು ಜಗಳ ಆದ್ರೆ ಅವ್ರು ಜಗಳ ಆಡತ್ತಾರ, ಇವ್ರು ಜಗಳ ಆಡತ್ತಾರ ಅಂತೀರಿ. ಈಗ ಕೋಡಿ ಬಿದ್ದಿರೋದು ಗೊತ್ತಿಲ್ಲ ನಿಮ್ಗೆ? ಅದು ನಮ್ಮ ಹೊಲ ಕಡೆ ಹೋಗ್ಬೇಕಾದ್ರೆ ಹೊಳೆ ಮೇಲೆ ದೊಡ್ಡ ಬಡ್ಡಿ ಇಟ್ಟಿದ್ದಾರೆ ನೋಡಿ. ಯಾರು ಹೊಲ ಆಯ್ತವ ಅಲ್ಲಿ? ಬಾಯಾಗ ಐತವ್ರು. ಅಲ್ಲಿ ಹೇಳತ್ತೇನು ನೀನು? ಗೊತ್ತೈತೆ ಹೇಳಕ್ಕ. ಚಂದ್ರಪ್ಪರ ಹೊಲ ಐತೆ, ಅಲ್ಲಿ ಕೊಡಿ ಬಿದ್ದೈತ. ಆತಗೋ ಹೋಗೋಣ ನಡಿ. ನೋಡು, ಅವ್ರ ಹೊಲ ತಗೋ ನೋಡವ. ಬಾಯಾಗ ಐತೆ ಹೆಸರು ಬರತ್ತಿಲ್ಲ. ಆತಾತ ಹೋಗೋಣ ಮತ್ತೆ ನಡ್ರಿ. ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡೋಣ. ಸರೋಜಾಗ ಈಗ ಮತ್ತೆ ಛತ್ರಿ ಆಯ್ತು ತಗೊಳಕ. ನಮ್ಮ ಮನ್ಯಾಗ 2 ಛತ್ರಿ ಇದಾವೆ. ಇಲ್ಲ ಅಂತಂದ್ರೆ ನಾವಿಬ್ರು ಸೇರ್ಕೊಂಡು 1 ಛತ್ರಿ ತಗೋತೀವಂತ. ಆತಾತಿರು. ಚಪ್ಪಲಿ ಹಾಕೊಂಡು ಬರ್ತೀನಿ. ಸರೋಜಾ, ಚಪ್ಪಲಿ ಹಾಕೊಂಡು ನೀನು ಹೋಗೋಣ. ಚಪ್ಪಲಿ ಹಾಕೋತೀರ ಏನು ಹಾಕೋತೀರ ನೋಡು. ಅಲ್ಲಿ ಬರೇ ಕೆಸರೈತೆ, ಅಲ್ಲಿ ಕೆಸರಾಗ ಹಾಕೊಂಡೋಗಿ ಜಾರ್ ಬಿ ಸೊಂಟ ಗಿಂಟ ಮುರ್ಕೊಂಡ್ರ ಬ್ಯಾಡ್. ಬರ್ರಿ ನಿಮ್ಮ ಹೋದಂದು. ನಾನು ಬರೆಗಾಲಲ್ಲಿ ಬಂದೀನಿ, ನೀವು ಹಂಗ ಬರ್ರಿ ಹೋಗೋಣ. 2 ದಿನ ಆತ್ ಮಳೆನೆಲ್ಲ ಎಲ್ಲಿಂದ ಕೆಸರು ಆಗ್ತೈತಕ್ಕ. ನೀನಂತರೂ ನನಗಂತೂ ಚಪ್ಪಲಿ ಇಲ್ದ ನಡ್ಯಾಕ್ ಆಗೋದಿಲ್ಲ. ನಾನು ಚಪ್ಪಲಿ ಹಾಕೋತೀನಿ. ಸರೋಜಾ, ನೀನು ಹಾಕೋತಿ ಅಂದ್ರೆ ಹಾಕೋ. ನಡ್ಯಾಕ್ ಆಗೋದಿಲ್ಲ ಅಂತಂದ್ರೆ ಹಂಗ ಬಾರವ ಇರು. ಛತ್ರಿ ತಗೊಂಡು ಬರ್ತೀನಿ. ನಡ್ರಿ ಹೋಗೋಣ.